ಮೇಕೆದಾಟು ಹೋರಾಟಕ್ಕೆ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ದೇವೇಗೌಡರು. ಒಟ್ಟಾಗಿ ಹೋರಾಡಲು ಕಾಂಗ್ರೆಸ್ಗೂ ಕರೆ ನೀಡಿದ್ದಾರೆ. ನೋಡಿ, ಕೇವಲ ಒಂದು ಪಕ್ಷದ ಸೀಮಿತ ಅನ್ಕೋಬೇಡಿ, ಇದು ಕಾಂಗ್ರೆಸ್ನವರು ಕೂಡ ಇದರಲ್ಲಿ ಕೈ ಜೋಡಿಸಬಹುದು. ನೋಡಿ, ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ನೀರಿನ ವಿಚಾರ ಅಂತ ಬಂದಾಗ, ರಾಜ್ಯದ ಹಿತಾಸಕ್ತಿ ಅಂತ ಬಂದಾಗ ಎಲ್ಲರೂ ಕೂಡ ಸೇರಿ, ಎಲ್ಲ ಪಕ್ಷಗಳು ಸೇರಿ ಐಕ್ಯತೆಯಿಂದ ಈ ಯೋಜನೆಯನ್ನು ಮಾಡಬೇಕು, ಅವಶ್ಯಕತೆ ಇದೆ. ನಮ್ಮ ಪ್ರಣಾಳಿಕೆಯಲ್ಲಿ ಮೇಕೆದಾಟು ವಿಷಯವನ್ನು ನಾವು ಪ್ರಸ್ತಾಪಿಸ್ತೇವೆ. ಸಿದ್ದರಾಮಯ್ಯ ಕೂಡ ಬಜೆಟ್ನಲ್ಲಿ ಈ ವಿಷಯವನ್ನು ಉಲ್ಲೇಖಿಸಿದ್ದಾರೆ. ಕಳೆದ ಬಾರಿಯ ಬಜೆಟ್ನಲ್ಲಿ ಬಿಜೆಪಿಗೂ ಹೇಳ್ತೇವೆ, ನಿಮ್ಮ ಪ್ರಣಾಳಿಕೆಯಲ್ಲಿ ಈ ವಿಷಯವನ್ನು ಸೇರಿಸಿ, ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರ್ತೀವಿ, ಡ್ಯಾಮ್ ಕಟ್ತೀವಿ ಅಂತ. ಕಾಂಗ್ರೆಸ್ ಕೂಡ ತನ್ನ ಪ್ರಣಾಳಿಕೆಯಲ್ಲೂ ಈ ವಿಷಯವನ್ನು ಸೇರಿಸಲಿ. ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಈಗ ಒತ್ತಾಯಿಸಿದ್ದಾರೆ. ನೋಡಿ, ಈಗ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಚುನಾವಣೆ ಸಂದರ್ಭದಲ್ಲಿ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿದ್ರು. ಅವರು ಕೂಡ ಸಂದರ್ಭದಲ್ಲಿ ಅಷ್ಟೇ ಎಲ್ಲ ಪಕ್ಷಗಳಿಗೂ ಆಹ್ವಾನವನ್ನು ಕೊಟ್ಟಿದ್ದರು, ಪಕ್ಷಾತೀತವಾಗಿ ಕೈ ಜೋಡಿಸಿ ಅಂತ. ಈಗ ಅದೇ ರೀತಿಯಾಗಿ ದೇವೇಗೌಡರು ಕೇಳ್ಕೊಂಡಿದ್ದಾರೆ. ನಾವು ಇವತ್ತು ಜಾತ್ಯತೀತಗಳ ನಾನೇನಿಂದ 1946ರಲ್ಲಿ ನಾನು ಈ ಪ್ರಾಜೆಕ್ಟ್ಗಳನ್ನು ಹೇಮಾವತಿ ತಗೋಬೇಕು ಅಂತ ಹೇಳಿ ಡಿಸಿಷನ್ ಮಾಡಿದ್ವಿ. ಅದೇ ರೀತಿ ಇವತ್ತು ನಮ್ಮ ಪಕ್ಷ ಅವರೇನೆಲ್ಲ ಹಾಕಿದ್ದಾರೋ ನಾವು ಕೂಡ ಇವತ್ತು ಕರ್ನಾಟಕದ ಜಾತ್ಯತೀತ ಜನತೆಗಳ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ನಾವು ಈ ಮೇಕೆದಾಟನ್ನು ಕಟ್ಟಲಿಕ್ಕೆ ನಾವು ಯಾವುದೇ ರೀತಿಯಾದಂಥ ಭಯ ಪಡಬೇಕಾಗಿಲ್ಲ. ನಾವು ಆ ಒಂದು ಕೆಲಸವನ್ನು ಚುನಾವಣೆ ಮುಗಿದ ಮೇಲೆ ಮೇಕೆದಾಟನ್ನು ಕಟ್ಟತಕ್ಕಂಥದ್ದಕ್ಕೆ ನಮ್ಮ ಒಂದು ರಾಜ್ಯ ನಾವು ಒಗ್ಗಟ್ಟಿದ್ದಾರೆ. ಸರ್ಕಾರ ಮುಖ್ಯಮಂತ್ರಿಗಳಾದಿಯಾಗಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಸಮೇತ ನಾವು ಮೇಕೆದಾಟನ್ನು ಕಟ್ಟಲಿಕ್ಕೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕುವಾಗ ಅವರು ಅವರ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಲಿ ಅಂತೇಳಿ ವಿನಂತಿ ಮಾಡ್ತೀನಿ. ನಾವು ಐಕ್ಯತೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ನೇರ ಸಂಪರ್ಕದಲ್ಲಿ. ಎಲ್.ಎನ್. ಸ್ವಾಮಿ, ಈಗ ದೇವೇಗೌಡರು ಮೇಕೆದಾಟು ಹೋರಾಟವನ್ನು ಶುರು ಮಾಡ್ತಾ ಇದ್ದಾರೆ. ಅಂದರೆ ಅವರ ಪ್ರತಿಯೊಂದು ಮಾತಲ್ಲೂ ಕೂಡ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋ ಥರನೇ ಇತ್ತು. ಅಲ್ಲಿ DMK ಜೊತೆ ಇವರು ದೋಸ್ತಿ ಇದೆ, ಇಂಡಿಯಾ ದೋಸ್ತಿ ಇದೆ, ಇವರು ಅದನ್ನು ಪ್ರಣಾಳಿಕೆಯಲ್ಲಿ ಸೇರಿಸಬೇಡಿ ಅಂತ ಹೇಳ್ಬೋದಾಗಿತ್ತು ಅಂಥೇಳಿ ಅದು ಆ ಒಂದು ಅರ್ಥನೂ ಕೂಡ ಸೂಚಿಸ್ತಾ ಇದೆ. ಅಂದರೆ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕೊಡುಗೆ ಏನು ಮೇಕೆದಾಟು ಅನ್ನೋದನ್ನು ದೇವೇಗೌಡರು ಪ್ರಶ್ನೆ ಮಾಡ್ತಾ ಹೋಗಿದ್ದಾರೆ ಅಂತ. ಖಂಡಿತ ಪ್ರಭು, ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ಮತ್ತೆ ಕಾವೇರಿ ನದಿ ನೀರಿನ ವಿಚಾರ ಸಾಕಷ್ಟು ಕಾವು ಪಡೆಯುವ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಅದರಲ್ಲೂ ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ DMK ಪಕ್ಷದ ಒಂದು ಪ್ರಣಾಳಿಕೆ, ಅಂದರೆ ನಾವು ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋದಕ್ಕೆ ಬಿಡಲ್ಲ ಎಂಬ ಪ್ರಣಾಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದ ವಿವಾದಗಳು ಕೂಡ ಶುರುವಾಗಿರುವಂಥದ್ದು. ಈಗಾಗಲೇ ಈ ವಿಚಾರ ಹಾಗೂ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಅಂದರೆ ಪಕ್ಷಭೇದ ಮರೆತು, ರಾಜಕೀಯವನ್ನು ಮರೆತು ನಾವೆಲ್ಲರೂ ಒಂದಾಗಬೇಕು ಎಂಬ ಕರೆಯನ್ನು ಮಾಜಿ ಪ್ರಧಾನಿ ದೇವೇಗೌಡರು ಕೊಟ್ಟಿರುವಂಥದ್ದು. ಇವತ್ತು ಈ DMK ಪ್ರಣಾಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ನಡೆಸಿದ್ರು. ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ನೀಡಿದ್ರು. ಅಂದರೆ ಕಾವೇರಿ ನದಿ ನೀರಿಗೆ ಸಂಬಂಧಪಟ್ಟಂತೆ ನಾವು ಯಾವೆಲ್ಲ ಒಂದು ಕಾನೂನು ಹೋರಾಟ ಮಾಡೋದು, ಯಾವ ರೀತಿ ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ಕ್ರಮ ತೆಗೆದುಕೊಂಡು ಅನ್ನೋ ವಿಚಾರದ ಬಗ್ಗೆ ಸಂಪೂರ್ಣವಾದಂಥದ್ದು ಮಾಹಿತಿ ಕೊಟ್ಟರು. ಜೊತೆಗೆ ಕಾವೇರಿ ನದಿ ನೀರಿನ ವಿಚಾರ, ಬೆಂಗಳೂರಿನ ನದಿ ನೀರು ಬೆಂಗಳೂರಿಗೆ ಕುಡಿಯೋ ನೀರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅಂದರೆ ಈಗಾಗಲೇ ಕೆಲ ಜನ ವಲಸೆ ಹೋಗ್ತಾ ಇದ್ದಾರೆ, ಬೆಂಗಳೂರನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಸರ್ಕಾರ ಇದರ ಬಗ್ಗೆ
ಬಗ್ಗೆ ಕ್ರಮ ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ಕಾವೇರಿ ನದಿ ನೀರಿಗೆ ಸಂಬಂಧಪಟ್ಟಂತೆ ನಾವು ಇನ್ನೂ ಹೋರಾಟ ಮಾಡಬೇಕು. ನಾನು ಈ ವಿಚಾರದ ಬಗ್ಗೆ ಸಂಪೂರ್ಣವಾದಂಥ ಒಂದು ಮನವಿ ಪತ್ರದ ಮೂಲಕ ಪ್ರಧಾನಿಗಳಿಗೆ ಮನವಿ ಮಾಡಿದ್ದೇನೆ. ಹಾಗಾಗಿ ಇದು ಬೆಂಗಳೂರು ನಗರದ ಒಂದು ಕುಡಿಯುವ ನೀರಿಗೆ ಸಮಸ್ಯೆ ಇದು ನಮ್ಮ ಸಮಸ್ಯೆ ಆಗಿದೆ. ಹಾಗಾಗಿ ಇದರಲ್ಲಿ ಯಾರೂ ಕೂಡ ರಾಜಕೀಯ ಮಾಡೋದು ಬೇಡ. ಅಂದರೆ BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಯಾರೂ ಕೂಡ ಈ ವಿಚಾರದಲ್ಲೂ ರಾಜಕೀಯ ಮಾಡೋದು ಬೇಡ. ಜೊತೆಗೆ ನಾವು ಅಂದರೆ ನಮ್ಮ JDS ಪಕ್ಷದ ಪ್ರಣಾಳಿಕೆಯಲ್ಲಿ ಮೇಕೆದಾಟು ಅಣೆಕಟ್ಟನ್ನು ಕಟ್ತೀವಿ ಎಂಬ ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ತೀವಿ. ಹಾಗೆ ಕಾಂಗ್ರೆಸ್ ಮತ್ತು BJP ನಾಯಕರು ಸಿದ್ಧಪಡಿಸಲಿ. ಜೊತೆಗೆ ಕಾಂಗ್ರೆಸ್ನವರು ಈ ಮ್ಯಾನಿಫೆಸ್ಟೋನ ಮಾಡಲಿ ಎಂಬ ಸವಾಲನ್ನು ನೇರವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಕಿರುವಂಥದ್ದು. ಅಂದರೆ DMK ಪ್ರಚಾರದಲ್ಲಿ ಪ್ರಣಾಳಿಕೆಯಲ್ಲಿ ಏನು ತನ್ನ ಪ್ರಭಾವ ಒಂದು ಶಕ್ತಿ ಪ್ರದರ್ಶನಕ್ಕೆ ನಿಂತಿದೆ, ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೂ ಕೂಡ ನಾವು ಮೂರು ಪಕ್ಷಗಳು JDS, ಕಾಂಗ್ರೆಸ್ ಹಾಗೂ BJP ಮೂರು ಪಕ್ಷಗಳು ಕೂಡ ನಿಂತ್ಕೋಬೇಕು. ನಮ್ಮ ಶಕ್ತಿಯನ್ನು ತೋರಿಸಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಗಳು ಕೂಡ ನಮ್ಮ ರಾಜ್ಯಕ್ಕೆ ಅನುಕೂಲವಾದಂಥ ಕೆಲಸ ಮಾಡ್ತಾರೆ. ಹಾಗೂ ಕೇಂದ್ರ ಸಚಿವ ಜಲಶಕ್ತಿ ಸಚಿವರು ಕೂಡ ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಎಂಬ ವಿಶ್ವಾಸ ಭರವಸೆ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಎಂಬ ವಿಚಾರವನ್ನು ಹೇಳಿದ್ದು. ಜೊತೆಗೆ ಕಾಂಗ್ರೆಸ್ಗೆ ಒಂದು ರೀತಿ ಸವಾಲನ್ನು ಕೂಡ ಹಾಕಿರುವಂಥದ್ದು. ಅಂದರೆ ನಿಮ್ಮ ಮೈತ್ರಿಕೂಟದ ಪಕ್ಷವಾದಂಥ DMK ನಾಯಕರು ತಮ್ಮ ಪ್ರಣಾಳಿಕೆಯಲ್ಲಿ ಕಾವೇರಿ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾರೆ. ಹಾಗೆ ಇಲ್ಲಿ ನೀವು ಮಾಡಿ ನಿಮ್ಮ ಒಂದು ಪ್ರಭಾವವನ್ನು ತೋರಿಸಿ ಎಂಬ ಸವಾಲನ್ನು ನೇರವಾಗಿ ಹಾಕಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ.